ನಾಳೆ ಅಥವಾ ನಾಡಿದ್ದು ನರೇಂದ್ರ ಮೋದಿಯವರ ಸಂಪುಟ ಸರ್ಜರಿ ಫಿಕ್ಸ್ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಕೇಂದ್ರದಲ್ಲಿ ಸಚಿವರಾದಂಥವರಿಗೆ ಈಗ ಕೆಲವು ಶಾಕ್ಗಳನ್ನು ನರೇಂದ್ರ ಮೋದಿಯವರ ಸರ್ಕಾರ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಸಚಿವ ಸ್ಥಾನದಲ್ಲಿ ಇದ್ದಂಥವರು ಈಗ ಕೆಳಗಿಳಿತಾರೆ ಕೆಲವರು ಅನ್ನುವಂತಹ ಭಾರೀ ಚರ್ಚೆಗಳು ಗುರಿಯಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಮೋದಿ ಸಂಪುಟ ಸರ್ಜರಿ ಫಿಕ್ಸ್. ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಕಾದಿದೆ ಮಹಾ ಅಚ್ಚರಿ. ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ಗೆ ಕಾದಿದೆ ದೊಡ್ಡ ಶಾಕ್. ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಥಾನಕ್ಕೆ ಬೇರೊಬ್ಬರನ್ನ ತರಲು ಮೋದಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾರೆ. ನಿರ್ಮಲಾ ಸೀತಾರಾಮನ್ಗೆ ಕೋಕ್ ಕೊಡ್ತಾರಾ? ಕುತೂಹಲ ಮೂಡಿಸಿದೆ ನರೇಂದ್ರ ಮೋದಿ ಅವರ ಮೆಗಾ ಪ್ಲಾನ್. ಭಾರೀ ತರಹದ ಕುತೂಹಲ ಮೂಡಿಸಿದೆ. ನಾಳೆ ಅಥವಾ ನಾಡಿದ್ದು ಮೋದಿ ಕ್ಯಾಬಿನೆಟ್ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಕಾದಿದೆ ಮಹಾ ಅಚ್ಚರಿ. ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ಗೆ ಒಂದು ದೊಡ್ಡ ಬಿಗ್ ಶಾಕ್ ಕಾದಿದೆ. ವಿತ್ತ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ರವರ ಸ್ಥಾನಕ್ಕೆ ಬೇರೊಬ್ಬರನ್ನ ಕರೆತರುವಂತಹ ಪ್ರಯತ್ನವನ್ನ ಈಗ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಆ ತರಹದ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಮೋದಿ ಅಂತ ಹೇಳಲಾಗ್ತಾ ಇದೆ. ಎಲ್ಲರಿಗೂ ಕೂಡ, ರಾಜ್ಯದ ನಾಯಕರಿಗೆ, ಕೇಂದ್ರದ ನಾಯಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಸರ್ಜರಿ ಒಂದು ಕ್ಯೂರಿಯಾಸಿಟಿಯನ್ನ, ಕುತೂಹಲವನ್ನ ಮೂಡಿಸಿದೆ. ಏನಾಗುತ್ತೆ, ಯಾರ ಸ್ಥಾನಕ್ಕೆ ಯಾರು ಬರ್ತಾರೆ, ಕೇವಲ ನಿರ್ಮಲಾ ಸೀತಾರಾಮನ್ ಅವರನ್ನ ಮಾತ್ರ ಸ್ಟೆಪ್ ಡೌನ್ ಮಾಡ್ತಾರಾ ಅಥವಾ ಬೇರೆ ಕೇಂದ್ರ ಸಚಿವರ ಸ್ಥಾನಕ್ಕೂ ಕೂಡ ಕತ್ತರಿ ಬೀಳುತ್ತಾ? ಈಗಿರುವಂಥವರ ಪೈಕಿ ಮತ್ತೆ ಯಾರ್ಯಾರು ಮಂತ್ರಿಗಿರಿಯನ್ನು ಕಳೆದುಕೊಳ್ತಾರೆ, ಯಾರ್ಯಾರು ಹೊಸಬರು ಬರ್ತಾರೆ ಅನ್ನುವಂತಹ ಕುತೂಹಲ ಈಗ ಭಾರತೀಯ ಜನತಾ ಪಾರ್ಟಿಯ ಬಣದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಮೋದಿಯ ಮೆಗಾ ಪ್ಲಾನ್ ಹೆಂಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಈಗ ಎಲ್ಲರಲ್ಲಿ ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಈ 2 ದಿನಗಳ ಕಾಲ ಯಾವಾಗ ಅದು ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಸಚಿವ ಸಂಪುಟದ ಸರ್ಜರಿ ಬಹುತೇಕ ಫಿಕ್ಸ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದ ಒಂದು ಅಚ್ಚರಿ ಈಗ ಕಾಡ್ತಾ ಇದೆ. 2019ರಿಂದ ದೇಶದ ವಿತ್ತ ಮಂತ್ರಿಯಾಗಿರುವಂತಹ ನಿರ್ಮಲಾ ಸೀತಾರಾಮನ್, ಹಣಕಾಸು ಜೊತೆಗೆ ಕಾರ್ಪೊರೇಟ್ ವ್ಯವಹಾರಗಳ ಮಂತ್ರಿಯೂ ಕೂಡ ನಿರ್ಮಲಾ ಸೀತಾರಾಮನ್ ರವರಾಗಿದ್ದರು. ದೊಡ್ಡ ಮಟ್ಟದಲ್ಲಿ ರೂಪಾಯಿ ಅಪಮೌಲ್ಯ ತಡೆಯುವಲ್ಲಿ ನಿರ್ಮಲಾ ಸೀತಾರಾಮನ್ ವಿಫಲವನ್ನು ಹೊಂದಿದ್ರ. ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಎಲ್ಲೋ ಒಂದು ಕಡೆ ಫೇಲ್ ಆದ್ರ ಅಂತ. GST ನೀತಿ ಸೇರಿ ಹಣಕಾಸು ನೀತಿಗಳನ್ನು ಪದೇ ಪದೇ ಚರ್ಚೆಯನ್ನು ಮಾಡ್ತಾ ಇದ್ರು. ಚರ್ಚೆಗೆ ಗ್ರಾಸವನ್ನು ನೀಡ್ತಾ ಇದ್ರು ನಿರ್ಮಲಾ ಸೀತಾರಾಮನ್. ಜಾಗತಿಕ ಹಿಂಜರಿತ ಭೀತಿಯನ್ನ ಹೊತ್ತು ಮಹಾ ಸರ್ಜರಿಗೆ ನರೇಂದ್ರ ಮೋದಿ ಅವರು ಎಲ್ಲೋ ಒಂದು ಕಡೆ ಮುಂದಾದ್ರ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. 2019 ಇಂದ ವಿತ್ತ ಮಂತ್ರಿಯಾಗಿ ನಿರ್ಮಲಾ ಸೀತಾರಾಮನ್ ರವರು ಮೋದಿ ಕ್ಯಾಬಿನೆಟ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಣಕಾಸು ಏನು ಡಿಪಾರ್ಟ್ಮೆಂಟ್ ಇದೆ ಆ ಖಾತೆಯ ಜೊತೆಗೆ ಕಾರ್ಪೊರೇಟ್ ವ್ಯವಹಾರಗಳ ಮಂತ್ರಿ ಕೂಡ ನಿರ್ಮಲಾ ಸೀತಾರಾಮನ್ ರವರಾಗಿದ್ದರು. ಸುಮಾರು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ದೊಡ್ಡ ಮಟ್ಟದ ರೂಪಾಯಿ ಅಪಮೌಲ್ಯ ತಡೆಯುವಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಎಲ್ಲ ಒಂದು ಕಡೆ ವೈಫಲ್ಯವನ್ನು ಹೊಂದಿದ್ರ. ಡಾಲರ್ ಮತ್ತು ರೂಪಾಯಿಗಳ ಕಂಪ್ಯಾರಿಸನ್ನ ಮಾಡ್ತಾ ಹೋದಾಗ ದಿನದಿಂದ ದಿನಕ್ಕೆ ಡಾಲರ್ನ ಬೆಲೆ ಏರ್ತಾನೆ ಇದೆ, ರೂಪಾಯಿನ ಬೆಲೆ ಕುಸಿತಾ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ನಿರ್ಮಲಾ ಸೀತಾರಾಮನ್ ರವರು ವಿತ್ತ ಸಚಿವೆಯಾಗಿ ವೈಫಲ್ಯವನ್ನು ಮೆರೆದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರವನ್ನು ನಿಯಂತ್ರಣ ಮಾಡುವುದರಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಎಲ್ಲೋ ಒಂದು ಕಡೆ ಎಡವಿ ಬಿಟ್ಟರು ಅನ್ನುವಂಥದ್ದು ಒಂದು ಒಪಿನಿಯನ್ ಇದೆ. GST ನೀತಿ ಸೇರಿ ಹಣಕಾಸು ನೀತಿಗಳನ್ನು ನಿರಂತರವಾಗಿ ಪದೇ ಅದನ್ನು ಚರ್ಚೆ ಮಾಡ್ತಾ ಇದ್ರು. ಆ ಚರ್ಚೆಗೆ ಗ್ರಾಸವಾಗ್ತಾ ಇದ್ರು. ಆ ಕಾರಣಕ್ಕೆ ಮೋದಿಯವರು ನಿರ್ಮಲಾ ಸೀತಾರಾಮನ್ ರವರನ್ನು ಆ ಖಾತೆಯಿಂದ ಕೆಳಗೆ ಇಳಿಸುವಂತಹ ನಿರ್ಣಯಕ್ಕೆ ಬಂದ್ರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಜಾಗತಿಕ ಹಿಂಜರಿಕೆಯ ಭೀತಿ ಇದ್ದಲ್ಲಿ ನರೇಂದ್ರ ಮೋದಿಯವರು ಈ ನಿರ್ಣಯಕ್ಕೆ ಮುಂದಾದ್ರ ಅನ್ನುವಂಥದ್ದು ಈಗ ಅಭಿವ್ಯಕ್ತವಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜಾಗಕ್ಕೆ ಶಕ್ತಿಕಾಂತ್ ದಾಸ್ ಬರ್ತಾರ? RBIನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ಗೆ ಚಾನ್ಸ್
ಇದೆ ಅನ್ನುವಂತಹ ಸಾಧ್ಯತೆಗಳು. ಈ ಹಿಂದೆ ಕೇಂದ್ರ ಸಚಿವರಾಗಿದ್ದರು RBIನ ಮಾಜಿ ಗವರ್ನರ್ಸ್, ಕೇಂದ್ರ ಸಚಿವರಾಗಿದ್ದಂತಹ CD ದೇಶ್ಮುಖ್ ಮತ್ತು ಮನಮೋಹನ್ ಸಿಂಗ್. ಈಗ ಶಕ್ತಿಕಾಂತ್ ದಾಸ್ಗೆ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿ ಚಾನ್ಸ್ ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಕೇಳಿಬರ್ತವೆ. ದೇಶದ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ಕೊಡ್ತಾರ RBIನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್. ಮನಮೋಹನ್ ಸಿಂಗ್ ಮಾದರಿಯಲ್ಲಿ ಕ್ರಾಂತಿ ಮಾಡ್ತಾರ ದಾಸ್. ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ರೀತಿಯಲ್ಲಿ ಏನಾದರೂ ಕ್ರಾಂತಿಯನ್ನ ಮಾಡ್ತಾರಾ? ಎಕನಾಮಿಕ್ ಬೆಳವಣಿಗೆಗೆ ಏನಾದರೂ ಸಹಕರಿಸ್ತಾರ RBIನ ಮಾಜಿ ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ನಿರ್ಮಲಾ ಸೀತಾರಾಮನ್ ರವರ ಸ್ಥಾನಕ್ಕೆ RBIನ ಮಾಜಿ ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ಬರುವಂತಹ ಬಹುತೇಕ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ RBIನ ಅನೇಕ ಗವರ್ನರ್ಗಳು, ಮಾಜಿ ಗವರ್ನರ್ಗಳು ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರ ಸ್ಥಾನದ ಪೈಕಿ ಶಕ್ತಿಕಾಂತ್ ದಾಸ್ ಕೂಡ ಒಬ್ಬರಾಗ್ತಾರ. ಅವರೂ ಕೂಡ ಮೋದಿ ಸಂಪುಟದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರಾ? ಅಥವಾ ಈ ವಿತ್ತ ಖಾತೆ ಏನಿದೆ ಇದಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾರಾ? ಭಾರತದ ಮಾಜಿ ಪ್ರಧಾನಿಗಳಾದಂತಹ ಗ್ರೇಟ್ ಎಕನಾಮಿಸ್ಟ್ ಅಂತ ಕರೆಸಿಕೊಳ್ಳುವ ಮನಮೋಹನ್ ಸಿಂಗ್ ಅವರ ಸ್ಥಾನಕ್ಕೆ ಇವರು ಅರ್ಹರ? ಅಥವಾ ಅವರ ಮಾದರಿಯಲ್ಲಿ ಏನಾದರೂ ಹೊಸ ಕ್ರಾಂತಿಯನ್ನು ಮಾಡ್ತಾರಾ? ಆರ್ಥಿಕ ಆದಾಯದ ಸ್ಥಿತಿಗತಿಗಳನ್ನು ಎತ್ತಿ ಹಿಡಿತಾರಾ ಶಕ್ತಿಕಾಂತ್ ದಾಸ್ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ಗೆ ಒಂದು ಕಡೆ ಕೊಟ್ಟು ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನು ಕರೆತರುವಂತಹ ಒಂದು ಮಾಸ್ಟರ್ ಪ್ಲಾನನ್ನು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಾಳೆ ಅಥವಾ ನಾಡಿದ್ದರೊಳಗೆ ಸಚಿವ ಸಂಪುಟದ ಸರ್ಜರಿ, ಕೇಂದ್ರದ ಸಚಿವ ಸಂಪುಟದ ಸರ್ಜರಿ ನಡೆಯುವಂತಹ ಬಹುತೇಕ ಚಾನ್ಸಸ್ಗಳಿದೆ. ಹೇಳೋಕ್ಕಾಗೋದಿಲ್ಲ, ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಸಚಿವ ಸಂಪುಟದ ಸರ್ಜರಿ ಆಗಬಹುದು. ಅನೇಕರಿಗೆ ಕೇಂದ್ರದಲ್ಲಿ ಇವತ್ತು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಅನೇಕರಿಗೆ ಒಂದು ಶಾಕಿಂಗ್ ಸಂಗತಿಗಳು ಕೂಡ ಬರಬಹುದು. ಬಟ್ ರೈಟ್ ನಾವು ನಿರ್ಮಲಾ ಸೀತಾರಾಮನ್ ರವರು ಈ ವಿತ್ತ ಖಾತೆಯಿಂದ ಕೆಳಗೆ ಇಳಿತಾರೆ ಅನ್ನುವಂತಹ ವಿಚಾರಗಳು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. 2019ರಿಂದ ದೇಶದ ವಿತ್ತ ಮಂತ್ರಿಯಾಗಿ ನಿರ್ಮಲಾ ಸೀತಾರಾಮನ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.